ಈಗ ಹಸಿ ಕಸ ನಿರ್ವಹಣೆ ಬಗ್ಗೆ ನಮ್ಮನ್ನು ಉದ್ದೇಶಿಸಿ ಡಾಕ್ಟರ್ ಅನು ಅಪ್ಪೆ ಅವರು ಮಾತಾಡ್ತಿದ್ದಾರೆ. ಓವರ್ ಟು ಯು ಸರ್. ಎಲ್ಲ ನಿವಾಸಿಗಳಿಗೆ ಭಾನುವಾರ ಸಾಯಂಕಾಲದ ನಮಸ್ಕಾರ. ಕಸ ಅಂದಿದ ತಕ್ಷಣ ಎಲ್ಲರೂ ಸೀರಿಯಸ್ ಆಗಿರ್ತೀವಿ. ಇಲ್ಲಿ ಬಂದು ಕೂತ್ಕೊಂಡು ಅದೇ ನೋಡ್ತಾ ಇದೆ, ಎಲ್ಲರೂ ಬಹಳ ಸೀರಿಯಸ್ ಆಗಿ ಕೂತಿದ್ದೀರಾ. ಅಷ್ಟು ಸೀರಿಯಸ್ ಆಗಬೇಡಿ, ಯಾಕಂದರೆ ಕಸ ಅನ್ನೋದು ನಾವೇ ತೆಗೆಸಿದಂಥದ್ದು ಒಂದು. ಸೊ ಅದಕ್ಕೆ ಅಷ್ಟು ಸೀರಿಯಸ್ ಆಗಿ ಅದನ್ನು ನೋಡಬೇಕು ಅಂತಿಲ್ಲ. ಯಾವಾಗ ನಾವು ಸೀರಿಯಸ್ ಆಗಿ ನೋಡ್ತೀವೋ ಸೀರಿಯಸ್ ಆಗುತ್ತೆ. ಸೊ ಅದನ್ನ ಲೈಟನ್ ಮಾಡಲಿಕ್ಕೆ ಯಾರಾದರೂ ಒಬ್ಬರು ಮನೆಯಲ್ಲಿ ನಿಮ್ಮ ಹತ್ರ ಅಥವಾ ನೀವು ಹೋಟೆಲಿಗೆ ಹೋಗಿ ಏನಾದ್ರು ತಿಂದು ಬಿಲ್ ಕೊಡುವಾಗ ಒಂದು ಸ್ವಲ್ಪ ಒಂದು 10 ರೂಪಾಯಿನೋ 20 ರೂಪಾಯಿನೋ ಬಿಟ್ಟು ಬರ್ತೀರಾ, ಅದಕ್ಕೇನು ಹೇಳ್ತೀರಾ? ಟಿಪ್ಸ್. ಅದರದ್ದು ಫುಲ್ ಫಾರ್ಮ್ ಯಾರಿಗಾದ್ರು ಗೊತ್ತಿದೆಯಾ? ಟಿಪ್ಸ್ ಫುಲ್ ಫಾರ್ಮ್ ಏನು? ಟುವರ್ಡ್ಸ್ ಪರ್ಸನಲ್ ಇಂಪ್ರೂವ್ಡ್ ಸರ್ವಿಸ್, TIPS. towards improve service or improved service. ಹಾಗೆ ಶಿಫ್ಟ್ ಅನ್ನೋದು ಒಂದು ಶಾರ್ಟ್ ಫಾರ್ಮ್ ಅಂತ ಗೊತ್ತಿದೆಯಾ? ಶಿಫ್ಟ್ ಫುಲ್ ಫಾರ್ಮ್ ಕೇಳಿದ್ರೆ ನೀವೆಲ್ಲ ಸುಸ್ತಾಗ್ಬಿಡ್ತೀರಿ. Shanghai in transit is the full form of shift. ಇದು ಯಾವ್ದಕ್ಕೆ ಬಂತು ಅಂತ ಹೇಳಿದ್ರೆ, ಇಂಗ್ಲೆಂಡಲ್ಲಿ ಅವ್ರದ್ದು ಅಗ್ರಿಕಲ್ಚರ್ಗೆ ಗೊಬ್ಬರ ಇರಲಿಲ್ಲ. ಲಂಡನ್ ಸಿಟಿಯಿಂದ ಹ್ಯೂಮನ್ ವೇಸ್ಟನ್ನ ತಗೊಂಡು ಹೋಗ್ತಾ ಇದ್ರು. ತಗೊಂಡು ಹೋಗೋದು ಹೇಗೆ? ಅವ್ರಿಗೆ ಥೇಮ್ಸ್ ರಿವರ್ ಒಂದೇ ಇರೋದು. ಥೇಮ್ಸ್ ರಿವರಲ್ಲಿ ಬೋಟಲ್ಲಿ ಹಾಕಿ ತಗೊಂಡು ಹೋಗ್ತಾ ಇದ್ರು. ಆಗಿನ ಕಾಲದ ಬೋಟ್ಗಳು ಮರದ ಬೋಟ್ಗಳು. ಕೆಳಗಿಂದ ನೀರು ಲೀಕ್ ಆಗ್ತಾ ಇತ್ತು. 2 ದಿವಸ ಆಗಿ ಹ್ಯೂಮನ್ ಶಿಫ್ಟ್ ಜೊತೆಗೆ ನೀರು ಸೇರಿದ್ರೆ ಅಲ್ಲಿ ಹೋದಾಗ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ ತಾನೆ? ಅದನ್ನು ಯಾರು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಸೊ ಅದಕ್ಕಾಗಿ ಅದನ್ನು ಶಂಘೈ ಇನ್ ಟ್ರಾನ್ಸಿಟ್, ಯಾಕಂದರೆ ಕೆಳಗಡೆ ಡೆಕ್ಕಿಗೆ ಹಾಕಬೇಡಿ, ಮೇಲ್ಗಡೆಗೆ ಡೆಕ್ಕಿಗೆ ಹಾಕಿ ತೊಗೊಂಡು ಹೋಗಿ ಅಂತ ಹೇಳೋದಕ್ಕಾಗಿ ಆ ಥರ ಬಂದಿದ್ದ ವರ್ಡ್ ಶಿಫ್ಟ್ ಅಂತ ಬಂತು. ಈಗ ನಾವು ಶಿಫ್ಟ್ ಅಂತ ಯೋಚನೆ. ಸೊ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಶಿಫ್ಟ್ ಟುಡೇ. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಾವು ಇಬ್ಬರು ಇಲ್ಲಿ ರೂಪಾನಗರದ ನಿವಾಸಿಗಳೇ. ಸೊ ನಾವು ಚೀಫ್ ಗೆಸ್ಟ್ಗಳಲ್ಲ, ನಾವು ನಿಮ್ಮ ಜೊತೆಗಿರುವವರು. ಆದರೆ ನಮಗೆ ಏನೋ ಸ್ವಲ್ಪ ನಾಲೆಜ್ ಇರೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀವಿ. ನಾವು ನಿಮಗಿಂತ ನಾಲೆಜ್ ಇದೆ ಅಂತ ಹೇಳೋದಿಲ್ಲ, ನಮಗಿಂತ ನಾಲೆಜ್ ನಿಮ್ಮಲ್ಲಿ ಇರ್ಬೋದು. ಸೊ ಅದನ್ನ ಶೇರ್ ಮಾಡ್ಕೊಳ್ತೀವಿ. ಸೊ ದ್ಯಾಟ್ ನಾವೆಲ್ಲರೂ ಸೇರಿ ಇದನ್ನ ಇಂಪ್ರೂವ್ ಮಾಡ್ಕೊಳ್ತೀವಿ. ನನ್ನ ಒಂದು ಪ್ರೊಫೆಷ್ನಲ್ ಕೆರಿಯರಲ್ಲಿ 2 ಭಾಗವಾಗಿ ಮಾಡ್ಬೋದು. ಒಂದು ವೇಸ್ಟ್ ಮ್ಯಾನೇಜ್ಮೆಂಟು, ಇನ್ನೊಂದು ಆಲ್ಕೋಹಾಲು ಆ್ಯಂಡ್ ವಾಟರ್. ವಿಚಿತ್ರ ಅನ್ನಿಸ್ಬೋದು ಎಲ್ಲರಿಗೂ. ಬರ್ತೀನಿ ಅದಕ್ಕೆ. ಹಿಂದೆ ಇದ್ದ ಪ್ರೆಸಿಡೆಂಟು ಯಾವತ್ತೂ ಹೇಳ್ತಾ ಇದ್ರು, ನೀವು ಪೋರ್ಟೇಬಲ್ ವಾಟರ್ ಬಗ್ಗೆ ಒಂದು ದಿವಸ ಟಾಕ್ ಮಾಡಬೇಕು ಅಂತ. ಯಾಕೆಂದರೆ ಪೋರ್ಟೇಬಲ್ ವಾಟರ್ ಅಂತ ನಾವು ಹೇಳಿದ ತಕ್ಷಣ ಅದರಲ್ಲಿ 11 ಥರದ ನೀರಿದೆ. ಸೊ ಅದಕ್ಕೆಲ್ಲದಕ್ಕೂ ಸ್ಟ್ಯಾಂಡರ್ಡ್ಸ್ ಮಾಡಿದ್ದೀವಿ. FSSAಯಲ್ಲಿ ಕೂತ್ಕೊಂಡು ನಮ್ಮ ಕೆಲಸ ಅದೇ, ನೀವು ತಿನ್ನೋದಕ್ಕೆ, ನೀವು ಕುಡಿಯೋದಕ್ಕೆ ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ಸ್ ಮಾಡೋದೇ ಕೆಲಸ. ಸ್ಟ್ಯಾಂಡರ್ಡ್ ಮಾತ್ರ ಮಾಡೋದಲ್ಲ, ಆ ಸ್ಟ್ಯಾಂಡರ್ಡ್ನ ಹೇಗೆ ಮೌಲ್ಯಮಾಪನ ಮಾಡ್ಬೋದು ಅನ್ನೋದನ್ನು ನಾವು ಹೇಳಬೇಕು. ಯಾವ ಮೌಲ್ಯದಲ್ಲಿ ಇರಬೇಕು ಅನ್ನೋದನ್ನು ನಾವು ಹೇಳಬೇಕು. ಸಣ್ಣದು ಒಂದು ಮನೆಯಲ್ಲಿ ನೀವು ಟೆಸ್ಟ್ ಮಾಡಿ ನೋಡುವಂಥದ್ದಾಗಿರ್ಬೋದು, ಅಥವಾ ಸೊಫಿಸ್ಟಿಕೇಟೆಡ್ ಲ್ಯಾಬಲ್ಲಿ ಟೆಸ್ಟ್ ಮಾಡುವಂಥದ್ದು ಟೆಸ್ಟನ್ನು, ಎಲ್ಲ ಥರದ್ದು ಟೆಸ್ಟ್ಗಳನ್ನು, ಯಾವುದೇ ಒಂದು ಮೆಥಡಾಲಜಿ ಇದ್ದರೆ, ಅದಕ್ಕೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಇದ್ದರೆ, ಅದಕ್ಕೆ ಮಿನಿಮಮ್ 7 ಥರದ್ದು ಮೆಥಡಾಲಜಿಗಳನ್ನು ನಾವು ಹೇಳಬೇಕಾಗುತ್ತೆ. ಡಿಪೆಂಡಿಂಗ್ ಆನ್ ದ ಸ್ಟ್ಯಾಟಸ್ ಆ್ಯಂಡ್ ದ ಸ್ಟ್ರಕ್ಚರ್ ಆಫ್ ದಟ್ ಲ್ಯಾಬ್, ಆರ್ ಯು ವಾಂಟ್ ಟು ಡೂ ಇಟ್ ಎಟ್ ಯುವರ್ ಹೌಸ್ ಟು ದ ಟಾಪ್ ಮೋಸ್ಟ್ ಲೆವೆಲ್. ನಿಮಗೆ ವಿಚಿತ್ರ ಅನ್ನಿಸ್ಬೋದು, ಹನಿಗೆ ವರ್ಲ್ಡಲ್ಲಿ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಇರೋದು ನಮ್ಮ ದೇಶದಲ್ಲಿ. ಹನಿ ಇಸ್ ದ ಮೋಸ್ಟ್ ಅಡಲ್ಟ್ರೇಟೆಡ್ ಮೆಟೀರಿಯಲ್ ಇನ್ ದ ವರ್ಲ್ಡ್, but not in India. India is the second most adulterated material. The most adulterated material in India is milk. Because
ನಾವು ಡೈರಿ ಅಲ್ಲ. ಸೊ ದ ಲಾಸ್ಟ್ ಪಾಯಿಂಟ್ ವಿ ಹ್ಯಾಂಡಲ್ ಇಟ್ ಆಸ್ ಎ ಲಿಕ್ವಿಡ್. ಸೊ ಅದಾಗಲಿಲ್ಲ, ನೀರಿನ ಬಗ್ಗೆ ಅಂತೂ ಆಗಲಿಲ್ಲ. ನಾನಂತ ಎಷ್ಟೊಂದು ಕೇಳ್ತಾ ಇದ್ದೆ, ನೀರಿನ ಬಗ್ಗೆ ಮಾತಾಡಿದ್ರೆ ಯಾರು ಕೇಳೋದಿಲ್ಲ, ಅದ್ರ ಬಗ್ಗೆ ಆಲ್ಕೋಹಾಲ್ ಮಾತಾಡೋಕ್ಕೆ ಹೇಳು, ಎಲ್ಲರೂ ಬರ್ತಾರೆ, ಎಲ್ಲರೂ ಕೇಳ್ತಾರೆ ಅಂತ. ಕಮಿಂಗ್ ಟು ದ ಟಾಪಿಕ್ ನಾವು ಯಾತಕ್ಕಾಗಿ ಸ್ಲೈಡ್ ಹಾಕಿದ್ದೀನಿ ಅಂತ ಹೇಳಿದ್ರೆ, ಒಂದು ಅಟ್ರಾಕ್ಷನ್ ಇರುತ್ತೆ, ನಾವು ಸುಮ್ಮನೆ ಒಂದು ಮಾತಾಡೋದು ಹೋಗೋದು ಆಗಬಾರ್ದು ಅಂತ ಹೇಳೋದಕ್ಕಾಗಿ ಅಷ್ಟೇ ಸ್ಲೈಡ್ ಹಾಕಿದ್ದೀನಿ. ಈ ಸಿಟಿ ಇದೊಂದು ಸಣ್ಣ ಟೌನ್, ವರ್ಲ್ಡಲ್ಲಿ ಸ್ಟ್ರಿಕ್ಟೆಸ್ಟ್ ರೂಲ್ಸ್ ಇರುವಂಥ ವೇಸ್ಟ್ ಸೆಗ್ರಿಗೇಷನ್ಗೆ ಸ್ಟ್ರಿಕ್ಟೆಸ್ಟ್ ರೂಲ್ಸ್ ಇರುವಂಥ ಒಂದು ಟೌನ್ ಜಪಾನಲ್ಲಿದೆ. 44 ಥರದ ಡಿಫ್ರೆಂಟ್ ಗಾರ್ಬೇಜ್ ಬಿನ್ಸ್ ಒಂದೊಂದು ಮನೆಯಲ್ಲೂ ಇರುತ್ತೆ. ಅಂದರೆ 44 ಡಬ್ಬ ಒಂದು ಮನೆಯಲ್ಲಿ ಇರುತ್ತೆ. ಅವ್ರು ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಪೆನ್ನಲ್ಲಿ ಅವ್ರದ್ದು ಮನೆ ನಂಬರ್ನ ಸಣ್ಣದಾಗಿ ಬರೆದುಬಿಟ್ರು ಅನ್ನೋದಕ್ಕೆ ಅವ್ರ ಮನೆ ಎದುರುಗಡೆ ಹೋಗಿ ಎಲ್ಲರೂ ಹೋಗಿ ನಿಂತ್ಕೊಂಡು ದೇ ಶೇಮ್ಡ್ ಹರ್. ಇನ್ನೊಬ್ರು ಯಾರೋ ಸರಿಯಾಗಿ ಸೆಗ್ರಿಗೇಟ್ ಮಾಡಲಿಲ್ಲ, 44 ಬಿನ್ನಿಗೆ ಸರಿಯಾಗಿ ಸೆಗ್ರಿಗೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಟೌನ್ ಬಿಟ್ಟು ಓಡಿಸ್ಬಿಟ್ರು ಅವರು. ಆ ಥರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಸ್ಟ್ರಿಕ್ಟೆಸ್ಟ್ ಟೌನ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ ದ ವರ್ಲ್ಡ್. ಬಾಕಿ ಎಲ್ಲ ಸಿಟಿಗಳಲ್ಲೂ ಸ್ಮಾರ್ಟ್ ಥರದ ವೇಸ್ಟ್ ಸೆಗ್ರಿಗೇಷನ್ಸನ್ನು ನೋಡಿದ್ದೀವಿ ನಾವು. ಆದರೆ ಇದು ನಾನಿನ್ನೂ ಆ ಜಾಗಕ್ಕೆ ಹೋಗಿ ನಾನು ನೋಡಿ. ಬಟ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇಸ್ ದಿಸ್ ಇಸ್ ದ ಸ್ಟ್ರಿಕ್ಟೆಸ್ಟ್ ಟೌನ್. ನೆಕ್ಸ್ಟ್, ನಾವು ಸಾಲಿಡ್ ವೇಸ್ಟ್ ಅಂತ ಹೇಳಿದ ತಕ್ಷಣ ಒಂದು ಮನೆಯಲ್ಲಿ ಬರುವಂಥದ್ದು, ಇದು ಮನೆಯಲ್ಲಿ ಬರುವಂಥದ್ದನ್ನು ಮಾತ್ರ ಹಾಕಿರೋದು ನಾನು, ಇಂಡಸ್ಟ್ರಿಯಲ್ ಸಾಲಿಡ್ ವೇಸ್ಟ್ನ ಹಾಕಿಲ್ಲ. ವೇರಿಯಸ್ ಟೈಪ್ಸ್ ವೇಸ್ಟ್ ಬರುತ್ತೆ. ಅದರಲ್ಲಿ ಆರ್ಗ್ಯಾನಿಕ್ ವೇಸ್ಟ್ನ ಮಾತ್ರ ಇವತ್ತು ಮಾತಾಡ್ತೀವಿ ನಾವು, ಬಾಕಿರೋ ವೇಸ್ಟನ್ನು ಮಾತಾಡೋದಿಲ್ಲ. ಇನ್ಯಾವಾಗ ಒಂದು ದಿವಸ ರವಿಕುಮಾರ್ ಅವರು ಬಾಕಿರೋ ವೇಸ್ಟ್ ಬಗ್ಗೆ ಮಾತಾಡ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ನನಗಿರೋ ಎಕ್ಸ್ಪೀರಿಯನ್ಸ್ ಬರೀ ಆರ್ಗ್ಯಾನಿಕ್ ವೇಸ್ಟಲ್ಲಿ ಮಾತ್ರ. ಸೊ ಬಾಕಿರೋದನ್ನೆಲ್ಲನೂ ನಾವು ಒಟ್ಟಿಗೆ ಹಾಕ್ತಾ ಇದ್ದೀವಿ. ಅದರಲ್ಲಿ ಪೇಪರ್ನೂ ಬೇಕಾದ್ರೆ ನೀವು ಆರ್ಗ್ಯಾನಿಕ್ ಹಾಕೋಬೋದು, ಬಟ್ ಪೇಪರ್ನ ಆರ್ಗ್ಯಾನಿಕ್ ಹಾಕಿದ್ರೆ ಪ್ರಾಬ್ಲಮ್ಸ್ ಏನಾಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಹಜಾರ್ಡಸ್ ವೇಸ್ಟು, ನಾನ್ ರೀಸೈಕ್ಲೇಬಲ್ ವೇಸ್ಟು ಮತ್ತು ಬಾಕಿ ಇರುವಂಥದ್ದು. ಸೊ ಇದೇ ಇವರು ಸೋಮಯಾಜೀಸ್ ಅವ್ರು ಹೇಳಿದಾಗ ಈ ಥರದನ್ನು ಸೆಗ್ರಿಗೇಟ್ ಮಾಡಿಬಿಟ್ಟು ಇದ್ರದ್ದು ರಿಸೋರ್ಸನ್ನು ನಾವು ಯೂಸ್ ಮಾಡ್ಬೋದಾ ಅನ್ನೋದನ್ನು ನಾವು ಕಳೆದ ವರ್ಷ ಒಂದು ಪ್ರಯತ್ನ ಪಟ್ಟಿದ್ವಿ. See, this is the dream that every city should have and every house should have. ಸಿಟಿ ಅಂತ ಹೇಳಿದಾಗ ಸಿಟಿ ಇಸ್ ಮೇಡ್ ಅಪ್ ಆಫ್ ಹೌಸಸ್. ನಿಮ್ಮ ಮನೆಯಲ್ಲಿ ನೀವು ಮಾಡಿದ್ರೆ ಮಾತ್ರ ನಿಮ್ಮ ಸಿಟಿ ಕ್ಲೀನ್ ಆಗಿರುತ್ತೆ. ಮೈಸೂರು ಸಿಟಿ ಒಂದು ಸಮಯದಲ್ಲಿ ಭಾರತದಲ್ಲಿ ಕ್ಲೀನೆಸ್ಟ್ ಸಿಟಿ ಅನ್ನೋದು ಒಂದು ಟ್ಯಾಗ್ ಬಂದಿತ್ತು. ವೆರಿ ನೆಕ್ಸ್ಟ್ ಇಯರ್ 3rd ಪ್ಲೇಸಿಗೆ ಹೋದ್ವಿ, ಅಲ್ಲಿಂದ 10th ಪ್ಲೇಸಿಗೆ ಹೋದ್ವಿ. ಈಗ ಫಸ್ಟ್ 10ನಲ್ಲಿ ಇಲ್ಲವೇ ಇಲ್ಲ, ಫಸ್ಟ್ 20ಯಲ್ಲಿ ಇದ್ದೀವಿ. ಅದು ಯಾವಾಗ ಫಸ್ಟ್ 20ಇಂದನೂ ಕೆಳಗೆ ಹೋಗ್ತೀವಿ ಗೊತ್ತಿಲ್ಲ ಅದಕ್ಕೆ. ಸೊ ಇಂದೋರಲ್ಲಿ ಈಗ ಅವರು ರಿಪ್ಲೇಸ್ ಮಾಡಿದ್ದಾರೆ, 3-4 ವರ್ಷದಿಂದ ಅದೇ ಸ್ಟ್ಯಾಂಡರ್ಡಲ್ಲಿದ್ದಾರೆ. ಅಲ್ಲಿ ನಾವು ಅವ್ರದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ನ ನೋಡೋಕ್ಕೆ ಹೋದಾಗ ಡೆಡ್ ಬಾಡಿಗಳು ಸಮೇತ ವೇಸ್ಟ್ ಬರ್ತಾ ಇತ್ತು. ಡೆಡ್ ಬಾಡಿಗಳು ಬಾಕಿ ಇರೋ ಸಿಟಿಗಳಲ್ಲಿ ಒಂದು ಕೈಯೋ ಕಾಲು ಏನು ಹಾಸ್ಪಿಟಲ್ ವೇಸ್ಟು ಎಲ್ಲ ಮಿಕ್ಸ್ ಆಗಿ ಕೈ ಕಾಲುಗಳೆಲ್ಲ ಬಂದಿರೋದು ನೋಡಿದ್ವಿ. ಬಟ್ ಇಂದೋರಲ್ಲಿ ಡೆಲ್ಲಿಯಲ್ಲಂತೂ ಡೆಡ್ ಬಾಡಿನೂ ಹಾಕೋಕ್ಕೂ ಬೇರೆ ಜಾಗ ಮಾಡಿದ್ದಾರೆ, ಅದು ಗೌರ್ಮೆಂಟೇ ಮಾಡಿಕೊಟ್ಟಿದ್ದಾರೆ. ಸೊ ಡೆಡ್ ಬಾಡಿಗಳು ಸಮೇತ ಬರ್ತಾ ಇತ್ತು. ಅಂಥ ಜಾಗನ ಇವತ್ತು ಅಲ್ಲಿದ್ದು ಜನರಿಗೆ ಎಜುಕೇಟ್ ಮಾಡಿ, ಜನರನ್ನ ಫೋರ್ಸ್ ಮಾಡಿ, ಟುಡೇ ದೇ ಆರ್ ದ ಕ್ಲೀನೆಸ್ಟ್ ಸಿಟಿ ಆ್ಯಂಡ್ ದೇ ರಿಯಲಿ ಡಿಸರ್ವ್ ಇಟ್. ಡಬಲ್ ರೋಡಲ್ಲಿ ರೋಡ್ ಮಧ್ಯದಲ್ಲಿ ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ ಥರ ಮಾಡಿಬಿಟ್ಟು ವಿಂಡ್ ಮಿಲ್ಸ್ ಮಾಡಿದ್ದಾರೆ. ಹೀಗೆ 4 ಇದು ಫ್ಲಾಟ್ಸ್ನ ಹಾಕಿದ್ದಾರೆ. ಅದು ಅಷ್ಟೇ ರೀಸೈಕಲ್ಡ್ ಮೆಟೀರಿಯಲಿಂದಾನೇ ಮಾಡಿದ್ದಾರೆ. ಯಾವ ವೆಹಿಕಲ್ ಈ ಕಡೆಯಿಂದನೂ ಹೋಗಲು ತಿರುಗುತ್ತೆ, ಈ ಕಡೆಯಿಂದ ಹೋಗಲು ವೆಹಿಕಲ್ ಹೋಗೋದನ್ನು ತಿರುಗಿಸ್ಬಿಟ್ಟು ಆ ವಿಂಡ್ ಮಿಲ್ ತಿರುಗಿಸಿ ಅದರಿಂದ ಪವರ್ ಜನರೇಟ್ ಮಾಡ್ತಾರೆ. ಸೊ ಆ ಎಂಡ್ವರೆಗೂ ಅವ್ರು ಹೋಗಿದ್ದಾರೆ. ಅದು ನಮ್ಮದೇ ದೇಶದ ಸಿಟಿ, ಬೇರೆ ಯಾವ. ಸೊ ಅದಕ್ಕೆ ನಾವು ಯಾಕೆ ಹೋಗಬಾರ್ದು? ಹೋಗ್ಬೇಕಾದ್ರೆ
ಫೈಂಡ್ ಔಟ್ ವೆದರ್ ಯು ಕ್ಯಾನ್ ರೀಯೂಸ್. ಭಾರತ ದೇಶದಲ್ಲಿ ಮನುಷ್ಯ ಮಾತಾಡೋದನ್ನ ಬಿಟ್ಟು ಬಾಕಿ ಎಲ್ಲಾನು ರೀಯೂಸ್ ಮಾಡ್ತೀವಿ ನಾವು. ಯಾವುದನ್ನ ರೀಯೂಸ್ ಮಾಡೋದಿಲ್ಲ. ಕಳಿಸಲ್ಲ ಇಲ್ಲೊಂದು ಇದು ಯಾರು ವುಮನ್ಸ್ ಗ್ರೂಪ್ ಅವ್ರು ಮಾಡಿದ್ರು ಅಲ್ಲ, ಒಂದು ಎಕ್ಸಿಬಿಷನ್ ಇತ್ತು, ಇಕೋ ಫೆಸ್ಟ್ ಇತ್ತು. ಅದರಲ್ಲಿ ಜೀನ್ಸ್ ಪ್ಯಾಂಟನ್ನು ತೊಗೊಂಡೋಗಿ ಬ್ಯಾಗ್ ಮಾಡಿರೋದು ಒಬ್ಬರು ಎಂಟರ್ಪ್ರನರ್ ಇದ್ದರು, ಒಬ್ಬ ಮೈಸೂರವರೇ. ಯಾಕೆಂದರೆ ಜೀನ್ಸ್ ಪ್ಯಾಂಟನ್ನು ರೀಸೈಕಲ್ ಮಾಡೋದು ಕಷ್ಟ, ಬಾಕಿ ಎಲ್ಲನೂ ರೀಸೈಕಲ್ ಮಾಡ್ಬೋದು. ಜೀನ್ಸ್ ಪ್ಯಾಂಟ್ ರೀಸೈಕಲ್ ಮಾಡೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಅದರಲ್ಲಿ ಸಿಕ್ಕಾಪಟ್ಟೆ ಬೇರೆ ಪಾರ್ಟ್ಗಳಿರುತ್ತೆ, ಮೆಟಲ್ ಪಾರ್ಟ್ ಇರುತ್ತೆ, ಪ್ಲಾಸ್ಟಿಕ್ ಪಾರ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಬಾಕಿ ಇರೋ ಬಟ್ಟೆಗಳೆಲ್ಲ ಈಸಿ. ಅಲ್ಲಿಂದ ಕ್ಯಾನ್ ಯು ರೀಸೈಕಲ್ ಯುವರ್ ಮೆಟೀರಿಯಲ್ ಆ್ಯಂಡ್ ಪ್ರೊಡ್ಯೂಸ್ ಯುವರ್ ಓನ್ ಕಾಂಪೋಸ್ಟ್? ದೆನ್ ಕ್ಯಾನ್ ಯು ರಿಕವರ್ ಸಮಥಿಂಗ್? ನಾನು ಹೇಳಿದಾಗೆ ಮೆಟಲ್ಗಳನ್ನು ಮಾತ್ರ ತೊಗೊಂಡೋಗಿ ನಿಮ್ಮ ಮನೆಯಲ್ಲಿ ಬರೋಂಥ ಮೆಟಲ್ಗಳನ್ನೇ ನೀವು ಒಂದು ಕಡೆ ಇಡಿ. ಒಂದು ವರ್ಷಕ್ಕೊಂದ್ಸಲ ನೀವು ಮಾಡಿ, ವರ್ಷಕ್ಕೊಂದ್ಸಲ ಮಾಡಿ ಮಾಡಕ್ಕೆ ತೊಗೊಂಡೋಗ್ತಾರೆ. ಮನೆ ಹತ್ರ ಬರ್ತಾರೆ, ತೊಗೊಂಡು ಹೋಗಿ ಮಾಡ್ಬೋದು. ಅದರಲ್ಲಿ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಡಿ. ನೀವು ತೊಗೊಂಡು ಹೋಗೋದ್ರೆ ನಿಮ್ಮದು ವೆಹಿಕಲ್ದು ಪೆಟ್ರೋಲಿಗೆ ದುಡ್ಡು ಬರೋದಿಲ್ಲ, ನಿಜ ಒಪ್ಕೊಳ್ತೀವಿ. ಆದರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಡಿ. ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನನ್ನ ಮನೆಯಿಂದ ನಾನು ಮೆಟಲ್ ವೇಸ್ಟನ್ನು ಹೊರಗೆ ಹಾಕಲಿಲ್ಲ ಅಂತ. ಸೊ ಎಲ್ಲ ಜಾಗದಲ್ಲೂ ನೀವು ಎಷ್ಟು ಆಗುತ್ತೆ ಅಷ್ಟನ್ನ ರಿಕವರ್ ಮಾಡಿ ಅದರಿಂದ ಏನಾದರೂ ಒಂದು ಮಾಡೋಕ್ಕಾಗುತ್ತಾ ಅಂತ. ನೀವು ಮಾಡೋಕ್ಕಾಗದ್ರೆ ಬೇರೆಯವ್ರಿಗೆ. ಕಸ ಅಂದಿದ ತಕ್ಷಣ ಅದು ನಂದಲ್ಲ ಅಂತ ಯೋಚನೆ ಮಾಡಬೇಡಿ. ನೀವೇ ಮಾಡಿರುವಂಥ ಕಸ, ನಿಮ್ಮ ಮನೆಯಲ್ಲೇ ಉತ್ಪತ್ತಿ ಆದಂಥ ಕಸ, ಅಂದರೆ ನಿಮ್ಮದೇ ಭಾಗ. ಅದು ಹೇಗೆ ಬೇರೆ ಭಾಗ ಆಗುತ್ತೆ? ಅದು ಬೇರೆಯವ್ರದ್ದು ಹೇಗಾಗುತ್ತೆ? ಅಲ್ಲಿಂದ ಕೊನೆಗೆ ಏನೂ ಆಗದೆ ಇರೋದನ್ನ ಡಿಸ್ಪೋಸ್ ಮಾಡೋದು ಹೇಗೆ? ಅವತ್ತು ಯಾರಾದರೂ ಪ್ರಶ್ನೆ ಕೇಳಿದ್ರು ನನಗೆ ಭಾಳ ಖುಷಿ ಆಯಿತು. ಈಗ ಎಲ್ಲರೂ ಇಲ್ಲಿ ರೂಪನಗರದಲ್ಲಿ 10-15 ವರ್ಷ ಆಗ್ತಾ ಇದೆ ಸುಮಾರು ಮನೆಗಳಿಗೆಲ್ಲ. ಅದನ್ನು ನಾವು ಟಾಯ್ಲೆಟ್ಸ್ ಬಾತ್ರೂಮ್ಸ್ನೆಲ್ಲ ರೀಶೇಪ್ ಮಾಡ್ತಾ ಇದ್ದೀವಿ. ಬಟ್ ಅಲ್ಲಿ ಬೇಸಿನ್ ತೆಗೆದಿರೋದನ್ನು ಎಸೆಯೋದಕ್ಕೆ ಜಾಗ ಇಲ್ಲ ಅಂತ ನಿಜ. ಬೇಸಿನ್ ತೆಗೆದಿರೋದನ್ನು ಎಸೆಯೋದಕ್ಕೆ ಜಾಗ ಇಲ್ಲ. ಅದನ್ನು ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅಂತ ಕೇಳೋದು ನನಗೆ ಭಾಳ ಖುಷಿ ಆಯಿತು. ಯಾರು ಅಂತ ನೆನಪಿಲ್ಲ ನನಗೆ, ಬಟ್ ಆ ಪ್ರಶ್ನೆ ಕೇಳಿದವರು ಐ ರಿಯಲಿ ಅಪ್ರಿಷಿಯೇಟ್ ದ ಕನ್ಸರ್ನ್. ನೋಡಿ, ದಿಸ್ ಇಸ್ ದ ಲೇಟೆಸ್ಟ್ ಥಿಂಗ್. ಈ ಸಲ ಬಜೆಟಲ್ಲಿ 2200 ಕೋಟಿನ ಸೆಂಟ್ರಲ್ ಗೌರ್ಮೆಂಟು ತೆಗೆದಿಡ್ತು ನ್ಯಾಚುರಲ್ ಫಾರ್ಮಿಂಗ್, ಟು ಸಪೋರ್ಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ. ಅವತ್ತು ನಮ್ಮ ಪಟ್ಟಣ ಪಂಚಾಯತ್ ಅವ್ರು ಬಂದಾಗ ನಾವು ರೂಪನಗರವ್ರಿಗೆ ನಮ್ಮ ಕಸನ ನೀವು ತೊಗೊಂಡು ಹೋಗ್ತೀರಾ ಹೋಗೋದಿಲ್ಲ ಅನ್ನೋದಕ್ಕಿಂತ ಜಾಸ್ತಿ ನೀವು ತೊಗೊಂಡು ಹೋದ್ಮೇಲೆ ಏನು ಮಾಡ್ತೀರಾ ಅನ್ನೋದ್ರ ಕನ್ಸರ್ನ್ ಜಾಸ್ತಿ ಇದೆ ಅಂತ ನಾನು ಹೇಳಿದ್ದೆ. ನಮಗೆ ಯಾಕೆಂದರೆ ರೂಪನಗರವರು ನಿಜವಾಗಿಯೂ ಕನ್ಸರ್ನ್ ಇರುವಂಥವ್ರು. ಒಂದು ದಿವಸ ಅವ್ರ ಕಸ ತೊಗೊಂಡು ಹೋಗಿ ಆದಮೇಲೆ ಅವ್ರನ್ನ ಕೇಳಿ ನಾವು ಅಲ್ಲಿಗೆ ಹೋಗಲೇಬೇಕು. ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಅದು ನಮ್ಮ ಜವಾಬ್ದಾರಿ, ನಮ್ಮ ಡ್ಯೂಟಿ ಅದು. ನಾವು ಬರೀ ನಾವು ಮಾತಾಡುವಾಗೆಲ್ಲ ಬರೀ ರೈಟ್ಸ್ ಬಗ್ಗೆ ಮಾತಾಡ್ತೀವಿ, ನಮ್ಮ ಡ್ಯೂಟೀಸ್ ಬಗ್ಗೆ ಮಾತಾಡೋದಿಲ್ಲ. ರೈಟ್ಸನ್ನು ಹೀಗೆ ತೋರಿಸಿದಾಗ ಒಂದು ದೇವ್ರಿಗೆ ಹೋಗುತ್ತೆ, ಬಾಕಿ 3 ನಮ್ಮ ಕಡೆ ತೋರಿಸ್ತಾ ಇರುತ್ತೆ. ಈಗ 3 ಡ್ಯೂಟಿ, ಒಂದೇ ಒಂದು ರೈಟ್. ದೇವರಿಗಿರೋದನ್ನು ಬಿಟ್ಕೊಳ್ಳೋಣ. ಈ 3 ಡ್ಯೂಟಿನ ನಾವು ಮಾಡೋಣ ಅಷ್ಟೇ. ಸೊ ಈ ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್, ಇದಕ್ಕೆ ಏನನ್ನು ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿದ್ರೆ, ಎಲ್ಲ ಸಿಟಿಯಲ್ಲೂ ಆರ್ಗ್ಯಾನಿಕ್ ವೇಸ್ಟನ್ನು ಕಂಪೋಸ್ಟ್ ಮಾಡಿ ನಿಯರೆಸ್ಟ್ ಫಾರ್ಮರಿಗೆ ಕಾಂಪೋಸ್ಟ್ ಮೆನ್ಯೂರ್ನ ಸಪ್ಲೈ ಮಾಡುವಾಗೆ ಒಂದು ಸ್ಕೀಮ್ ಹಾಕಿದ್ದಾರೆ. ಇದಕ್ಕೆ ನಿಮ್ಮ ಪಟ್ಟಣ ಪಂಚಾಯತ್ ಅಲ್ಲ, ವಿಲೇಜ್ ಪಂಚಾಯತ್ತು, ಇವನ್ ದ ಸ್ಮಾಲೆಸ್ಟ್ ಆಫ್ ದ NGO ಆರ್ಗನೈಸೇಷನ್, ಇಫ್ ದೇ ವಾಂಟ್ ಟು ಪುಟ್ ಅಪ್ ಎ ಕಾಂಪೋಸ್ಟಿಂಗ್ ಯೂನಿಟ್, there is a system in which they can get funding from central government through this particular mission. ಇದು ಫಾರ್ಮರ್ಸ್ಗೆ ಇರೋದು ನಮಗಿರೋದಲ್ಲ ಅಂತ ಯೋಚನೆ ಮಾಡಿ. ಅದಕ್ಕೆ ರಾ ಮೆಟೀರಿಯಲ್ ಹೋಗೋದು ನಿಮ್ಮಿಂದ. ಒಂದು ಕಾಲ ಇತ್ತು ಮನೆಯಲ್ಲಿ ವೇಸ್ಟ್ ಅನ್ನೋದೇ ಇರ್ತಿಲ್ಲ. ಯೋಚನೆ ಮಾಡಿ ನೋಡಿ, ನೀವೆಲ್ಲ ಸಣ್ಣದಿದ್ದಾಗ ಮನೆಯಲ್ಲಿ ವೇಸ್ಟ್ ಅನ್ನೋದೇ ಇರಲಿಲ್ಲ. ಏನೋ ಒಂದು ಸ್ವಲ್ಪ ಬಾಕಿ ಆದರೆ ಅದನ್ನು ಹಸುಗೋ ನಾಯಿಗೋ ಕೋಳಿಗೋ ಕೊಡ್ತಾ ಇದ್ವಿ.
ಮನೆಯದು ಗುಡಿಸಿರೋ ಕಸನ ತೊಗೊಂಡೋಗಿ ತಿಪ್ಪೆ ಗುಂಡಿಗೆ ಹಾಕ್ತಾ ಇದ್ವಿ. ಅದು ಬಿಟ್ಟರೆ ಇನ್ಯಾವುದು ವೇಸ್ಟ್ ಇರಲಿಲ್ಲ. ಈಗ ಎಲ್ಲ ವೇಸ್ಟ್ ಆಗಿದೆ. ಸೊ ಈ ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಇದನ್ನೇ ಹೇಳೋದು. ಆ ಹಿಂದಿನ ಸಿಸ್ಟಮ್ ಎಲ್ಲನೂ ಕಾಂಪೋಸ್ಟ್ ಮಾಡ್ಬೋದು. ಆ ಕಾಂಪೋಸ್ಟನ್ನ ತಗೊಳ್ಳೋದಕ್ಕೆ ಜನ ಇದ್ದಾರೆ. ನಿಮಗೆ ಎಷ್ಟು ಜನ ಹೋಗಿ ಕಾಂಪೋಸ್ಟ್ ಮೆನ್ಯೂರ್ ತೆಗೆದಿದ್ದೀರಾ? ಅಂಗಡಿಯಲ್ಲಿ ಹೋಗಿ ಎಲ್ಲರೂ ಹೋಗಿ ತೆಗೆದಿದ್ದೀರಾ? ಕಾಸ್ಟ್ ಎಷ್ಟು ಅಂತ ಗೊತ್ತಿದ್ದೀರಾ? ಕೇಳಿದ್ರೆ ಸುಸ್ತಾಗುತ್ತೆ. 1 kg 15 ರೂಪಾಯಿ. ಸೊ ಯಾವ ಫಾರ್ಮರ್ ಬಂದು 15 ರೂಪಾಯಿ ತಗೊಳ್ತಾರೆ? ಅವನಿಗೆ 3.5 ರೂಪಾಯಿ ಯೂರಿಯಾ ಸಿಗುತ್ತೆ, 5.5 ರೂಪಾಯಿ DAP ಸಿಗುತ್ತೆ ಚೀಲದಲ್ಲಿ ತೊಗೊಂಡ್ರೆ. ಅದೇ ಲೂಸ್ ತೊಗೊಂಡ್ರೆ 5 ರೂಪಾಯಿಗೆ ಯೂರಿಯಾ ಸಿಗುತ್ತೆ, 12 ರೂಪಾಯಿ DAP ಸಿಗುತ್ತೆ. ಆಗ 15 ರೂಪಾಯಿಗೆ ನಿಮ್ದು ಆರ್ಗ್ಯಾನಿಕ್ ನೀವು ಯಾರು ತೆಗಿತಾರೆ? ಯಾರು ತೆಗಿಬೇಕು? So can we now bring it down to 2 rupees a kg? That is the mission. 2 ರೂಪಾಯಿಗೆ ಆರ್ಗ್ಯಾನಿಕ್ ಮೆನ್ಯೂರ್ನ ತರಬಹುದಾ? ಈಗ ನೀವು ಬ್ಯಾಗಲ್ಲಿ ತೆಗಿಯೋಕೆ ಹೋದರೆ ನಿಮಗೆ 12 ರೂಪಾಯಿ ಬೀಳುತ್ತೆ, ಲೂಸಲ್ಲಿ ತೆಗಿಯೋಕೆ ಹೋದರೆ 15 ರೂಪಾಯಿ ಬೀಳುತ್ತೆ. ಅದನ್ನು 2 ರೂಪಾಯಿಗೆ ತರಬಹುದಾ? 2 ರೂಪಾಯಿಗೆ ತಂದರೆ ಮಾತ್ರ ಫಾರ್ಮರ್ ಯೂರಿಯಾಗೆ ಅದನ್ನು ರಿಪ್ಲೇಸ್ ಮಾಡ್ತಾನೆ. ಯಾಕಂದರೆ 3.5 ರೂಪಾಯಿ ಯೂರಿಯಾ ಬರ್ತಾರೆ. ಗೌರ್ಮೆಂಟ್ ಅದನ್ನು ಸ್ಮಾರ್ಟಾಗಿ ಕೆಲಸ ಮಾಡೋದು. 50 kg ಬ್ಯಾಗ್ ಇತ್ತು ಯೂರಿಯಾ. ಅಗ್ರಿಕಲ್ಚರಿಸ್ಟ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಇಲ್ಲಿ ಗೊತ್ತಿರುತ್ತೆ. ಈಗ ಬರೋ ಬ್ಯಾಗು 40 kg, 50 kg ಇದಲ್ಲ. ಆದರೆ ರೇಟ್ ಅಷ್ಟೇ ಇಟ್ಟಿದ್ದಾರೆ, 220 ರೂಪಾಯಿನೇ ಇಟ್ಟಿದ್ದಾರೆ. 10 kg ಕಡಿಮೆ ಮಾಡಿದ್ದಾರೆ. ಎಷ್ಟು ಜನ ಯೋಚನೆ ಮಾಡಿದ್ದೀವಿ ಅದನ್ನ? ಎಷ್ಟು ಜನ ಫಾರ್ಮರ್ಸ್ ಯೋಚನೆ ಮಾಡಿದ್ದೀವಿ ಅಂತ? ಸೊ ಅಲ್ಟಿಮೇಟ್ಲಿ ಡೀಪ್ ಡೌನ್ ದ ಲೈನ್ the aim is to bring down the cost of organic manure to less than 2 rupees. ಅಂದರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ. ಈಗ ನಾವೇನು ಮಾಡ್ಬೋದು ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಒನ್ ಪ್ಲೀಸ್. ನೀವು ಎಷ್ಟು ವೇಸ್ಟ್ ಜನರೇಟ್ ಮಾಡ್ತೀರಾ? ಹೌದು, 1 ವರ್ಷಕ್ಕೆ 300 kg ಒಬ್ಬರು ಜನರೇಟ್ ಮಾಡ್ತೀರಾ. ಇದು ನ್ಯಾಷನಲ್ ಆವ್ರೇಜ್. ಇನ್ನೊಂದು ಮನೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ದಿಸ್ ಇಸ್ ದ ನ್ಯಾಷನಲ್ ಆವ್ರೇಜ್. ಅದರಲ್ಲಿ 3 kg. 1 person 1 year, 100 kg is the amount of wet waste that you generate. So please remember, dry waste wet waste ಗಿಂತ ಜಾಸ್ತಿ ಜನರೇಟ್ ಮಾಡ್ತಾ ಇದ್ದೀವಿ ನಾವು. ಎಲ್ಲ ಥರ ಪ್ಯಾಕಿಂಗ್ಗಳು ಬರುತ್ತೆ. ಇನ್ಫ್ಯಾಕ್ಟ್ ಅಮೆರಿಕಾದಲ್ಲಿ ಒಂದು ಸ್ಕೂಲ್ ಪ್ರಾಜೆಕ್ಟ್ ಆಗಿ ಮಾಡಿ ಅದನ್ನು ಕೊನೆಗೆ ಒಂದು ಕಂಪನಿ ಮಾಡಿದ್ದಾರೆ. ಒಂದು ಹುಡುಗಿ ಈ ಟೂತ್ ಬ್ರಷ್, ಟೂತ್ ಪೇಸ್ಟು ಅಥವಾ ಇನ್ನೊಂದು ಕ್ರೀಮ್ಗಳೆಲ್ಲ ತರ್ತೀವಾಗ ಅದ್ರ ಮೇಲ್ಗಡೆ ಒಂದು ಡಬ್ಬದ ಪ್ಯಾಕಿಂಗ್ ಇರುತ್ತೆ. ಅದು ಯಾತಕ್ಕೆ ಬೇಕು? ಅದನ್ನ ಏನಾದ್ರು ಉಪಯೋಗಿಸ್ತೀವ ನಾವು, ತಗೊಂಡು ಮುಂದೆ ಸಿಗ್ತೀವಿ. ಆದರೆ ಡಬ್ಬ ಇಲ್ದಿರೋ ಪ್ಯಾಕಿಂಗ್ನ ನಾವು ತೆಗಿಯೋಕೆ ಹೋಗೋದಿಲ್ಲ. ಆ ಸೋಪನ್ನ ಹಾಗೆ ಇಟ್ಟರೆ ನಾವು ಯಾರು ತೆಗಿಯೋಕೆ ಹೋಗೋದಿಲ್ಲ. ಅದೊಂದು ಡಬ್ಬ ಬೇಕೇ ಬೇಕು ನಮಗೆ. ಆ ಡಬ್ಬ ಮಾಡೋದಕ್ಕೆ ಕಾರ್ಡ್ಬೋರ್ಡ್ ಯೂಸ್ ಮಾಡಿರ್ತಾರೆ, ಅದ್ರ ಮೇಲೆ ಪ್ರಿಂಟಿಂಗ್ ಇಂಕ್ ಹಾಕಿರ್ತಾರೆ, ಅದ್ರ ಮೇಲೆ ಒಂದು ಲ್ಯಾಮಿನೇಟ್ ಪ್ಲಾಸ್ಟಿಕ್ ಹಾಕಿರ್ತಾರೆ. ಡಬ್ಬ ಕಾರ್ಡ್ಬೋರ್ಡ್ ಇದು ಮಾಡ್ಬೋದು, ಕಾಂಪೋಸ್ಟ್ ಮಾಡ್ಬೋದು. ಪ್ರಿಂಟಿಂಗ್ ಇಂಕ್ ಏನು ಮಾಡಿದ್ರು ಕಾಂಪೋಸ್ಟ್ ಆಗೋದಿಲ್ಲ. ನ್ಯೂಸ್ ಪೇಪರ್ ಹಾಕುವಾಗ ಇದು ಒಂದೇ ಯೋಚನೆ ಮಾಡಬೇಕಾಗಿರೋ, ಪ್ರಿಂಟಿಂಗ್ ಇಂಕ್ ಕಾಂಪೋಸ್ಟ್ ಆಗೋದಿಲ್ಲ. ಪ್ಲಾಸ್ಟಿಕ್ ಅಂತೂ ನಿಮಗೆಲ್ಲ ಗೊತ್ತಿದೆ. ನೆಕ್ಸ್ಟ್ ಓಕೆ. ಸೊ ನಮ್ಮ ರೂಪನಾಗುತ್ತೆ ಒಂದು ರಫ್ ಎಸ್ಟಿಮೇಟ್ ಮಾಡಿದ್ದೀನಿ. ಸುಮಾರು 800 ಮನೆ ಇದೆಯಾ ನಮ್ಮಲ್ಲಿ? 800 ಅಪ್ರಾಕ್ಸಿಮೇಟ್ಲಿ ಅದು ಹತ್ರ. ಸೊ 800 ಮನೆಯಲ್ಲಿ 3 ಜನ, ಯಾಕಂದರೆ ಈಗೆಲ್ಲ 4 ಜನ 6 ಜನ ಹಾಕೋಕ್ಕಾಗೋದಿಲ್ಲ, 3 ಜನ ಹಾಕಬೇಕು. 3 ಜನ ಅಂತ ಒಂದು ಫ್ಯಾಮಿಲಿ ಅಂತ ಯೋಚನೆ ಮಾಡಿ ಹಾಕ್ಕೊಂಡ್ರೆ 2400 ರೆಸಿಡೆಂಟ್ಸ್ ಇದ್ದೀವಿ. ಅಂದರೆ 7,20,000 kg ಒಂದು ವರ್ಷಕ್ಕೆ ಜನರೇಟ್ ಮಾಡ್ತೀವಿ ವೇಸ್ಟ್. ನಾವು ಕಡಿಮೆ ಏನು ಮಾಡೋದಿಲ್ಲ. 7,20,000 kg ಜನರೇಟ್ ಮಾಡ್ತೀವಿ. ಅದರಲ್ಲಿ ವೆಟ್ ವೇಸ್ಟು 2,40,000 kg. ಅಂದರೆ ಒಂದು ದಿವಸಕ್ಕೆ ಸುಮಾರು ಒಂದು 658-59 kg, 660 kg ಅಂತ ನಾನು ಅಪ್ರಾಕ್ಸಿಮೇಟಾಗಿ 660 kg ವೆಟ್ ವೇಸ್ಟ್ ಒಂದು ದಿವಸಕ್ಕೆ ಜನರೇಟ್ ಮಾಡ್ತೀವಿ ನಮ್ಮ ರೂಪಾಂತರದಲ್ಲಿ. ಇನ್ನು ಯಾರಾದರೂ ಬಂದು ಕೇಳಿದ್ರೆ ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ಇರಲಿ ಸರ್,
660 kg ಮಾಡ್ತೀವಿ, 660 kg ಏನು ಮಾಡಬೇಕು ಅಂತ ತೋರಿಸ್ಕೊಡಿ. ಮನೆಗಳು ಜಾಸ್ತಿ ಆಗ್ತಾ ಹೋದಾಗ ನಾವು ಒಂದ್ಸಲ 660 kg ಮಾಡಿದ್ರೆ ಮತ್ತೆ ಮನೆಗಳು ಜಾಸ್ತಿ ಆಗ್ತಾ ಹೋದಾಗ ಅದನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್. So, okay, let me not talk about this because I've talked about it. ಇದನ್ನ ಸುಮಾರು ಥರದಲ್ಲಿ ಈಗ ಹೇಳ್ತಾರೆ. ಇದಕ್ಕೆ ಆ್ಯಕ್ಚುಲಿ ಹೆಸರು ಬೊಕಾಶಿ ಬಿನ್ ಮೆಥಡ್ ಅಂತ. ಈಗ ಅದನ್ನು 3 ಬಿನ್ ಮೆಥಡ್, 4 ಬಿನ್ ಮೆಥಡ್, ವೇರಿಯಸ್ ಟೈಪ್ಸ್ ಆಫ್ ನೇಮ್ಸ್ ಹ್ಯಾವ್ ಕಮ್. ಇದರಲ್ಲಿ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ವೆಟ್ ವೇಸ್ಟನ್ನ ನೀವು ನಿಮ್ಮ ಮನೆಯಲ್ಲೇ ಕಾಂಪೋಸ್ಟ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ ಟೈಮ್ ಬೇಕಾಗಿದ್ದು 30 to 45 ಡೇಸ್. ಇದರಲ್ಲಿ 2 ಥರದ್ದು ಬೇಸಿಕ್ ಆಗಿ 2 ಥರ ಮಾಡ್ಬೋದು. ಒಂದು, ವೆಟ್ ವೇಸ್ಟ್ ಅಲಾಂಗ್ ವಿತ್ ದ ಲಿಕ್ವಿಡ್ನೇ ಒಂದಕ್ಕೆ ಹಾಕಿ, ಅದೇ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದ್ರದ್ದು ಕೆಳಗಡೆ ಒಂದು ಟ್ಯಾಪ್ ಇರಬೇಕಾಗುತ್ತೆ, ಒಂದು ಕಂಪಾರ್ಟ್ಮೆಂಟ್ ಇರಬೇಕಾಗುತ್ತೆ. ಆ ಲಿಕ್ವಿಡ್ನ ತೆಗಿಬೇಕಾಗುತ್ತೆ. ಲಿಕ್ವಿಡ್ನ ನೀವು ಡೈಲಿ ತೆಗಿಬೇಕಾಗಿಲ್ಲ, ವಾರಕ್ಕೋ 10 ದಿವಸಕ್ಕೋ ಒಂದು ಸಲ ತೆಗಿ. ನಾವು ಯಾವ ಸಿಚುವೇಶನಲ್ಲಿ ಇದ್ದೀವಿ ನಮ್ಮ ಕಂಟ್ರಿ ಅಂತ ಹೇಳಿದ್ರೆ, ಇಷ್ಟೊಂದು ವೇಸ್ಟ್ ಜನರೇಟ್ ಮಾಡ್ತೀವಿ. ನೆದರ್ಲ್ಯಾಂಡಿಂದ ನಾವು ಹ್ಯೂಮಿಕ್ ಆ್ಯಸಿಡನ್ನು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಪ್ಲಾಂಟ್ ನ್ಯೂಟ್ರಿಯೆಂಟ್ ಆಗಿ ಹ್ಯೂಮಿಕ್ ಆ್ಯಸಿಡ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಈ ವೇಸ್ಟ್ ಬರೋದೆಲ್ಲ ಹ್ಯೂಮಿಕ್ ಆ್ಯಸಿಡ್ ಅನ್ನು ನಾವು ಕಲೆಕ್ಟ್ ಮಾಡೋದು ಗೊತ್ತಿಲ್ಲ, ಕಲೆಕ್ಟ್ ಮಾಡ್ತಾ ಇದ್ದೀವಿ. ಈ ಲಿಕ್ವಿಡ್ ಹೊರಗೆ ಬರುತ್ತಲ್ಲ, ಅದೇ ಪ್ಲಾಂಟ್ ಟಾನಿಕ್ ಅಂತ ನೀವು ಅಂಗಡಿಯಲ್ಲಿ ತಗೊಳ್ಳೋದು. ಅಲ್ಲಿ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಒಂದು ಬಾಟ್ಲಿಗೆ ಹಾಕ್ಬಿಟ್ಟು 250 ಅಥವಾ 250ರಿಂದ ಹಿಡಿದು 1300 ರೂಪಾಯಿವರೆಗೆ 1 ಲೀಟರ್ಗೆ ಮಾರ್ತಾರೆ ನಿಮಗೆ. ಆದರೆ ಇದರಲ್ಲಿ ನಿಮಗೆ ಫ್ರೀ ಸಿಗುತ್ತೆ. ಇದಾದರೆ ಅಲ್ಲಿ ನೀವು 1 ml ನೀವು 25 mlಗೆ ಡೈಲ್ಯೂಟ್ ಮಾಡಿ 1:25 ಟೈಮ್ಸ್ ಡೈಲ್ಯೂಟ್ ಮಾಡಿ ನಿಮ್ಮ ಗಿಡಕ್ಕೆ ಸ್ಪ್ರೇ ಮಾಡಬೇಕಾಗುತ್ತೆ ಅಥವಾ ಗಿಡಕ್ಕೆ ಹಾಕಬೇಕಾಗುತ್ತೆ. ಇದನ್ನು 1:5 ಟೈಮ್ಸ್ 1:7 ಟೈಮ್ಸ್ ಮಾಡಿ, ಯಾಕೆಂದರೆ ಇದು ಲೂಸ್ ಲಿಕ್ವಿಡ್ಸ್. ಸೊ ನಿಮ್ಮ ಮನೆಯಲ್ಲಿ ನಿಮ್ಗೆ ಬೇಕಾಗಿರೋ ಪ್ಲಾಂಟ್ ಟಾನಿಕ್ನ ನೀವೇ ಪ್ರೊಡ್ಯೂಸ್ ಮಾಡ್ಬೋದು. ಇನ್ನೊಂದು ಮೆಥಡಲ್ಲಿ ಆ ವೇಸ್ಟನ್ನ ನೀವು ತಗೊಂಡು ಅದರಲ್ಲಿ ಲಿಕ್ವಿಡ್ ಇರ್ಬೋದು. ಲಿಕ್ವಿಡ್ ಇಲ್ಲದೆ ಬರೀ ಸಾಲಿಡ್ನ ಮಾತ್ರ ತಗೊಂಡು ಮಾಡಿದ್ರೆ ಅದರಲ್ಲಿ ನಿಮಗೆ ಲಿಕ್ವಿಡ್ ಬರೋದಿಲ್ಲ. ಬರೀ ಸಾಲಿಡ್ ವೇಸ್ಟ್ ಮಾತ್ರ ಕಾಂಪೋಸ್ಟ್ ಆಗಿರುತ್ತೆ. ಕೆಳಗಡೆ ಒಂದು ಪೇಪರ್ ಹಾಕಿ ಅದ್ರ ಮೇಲೆ ಹಾಕಿರ್ತೀರ. ಒಂದು ಬಿನ್ ಫಿಲ್ ಆದಾಗ ಅದನ್ನ ತೆಗೆದು ಇನ್ನೊಂದು ಬಿನ್ ಮೇಲೆ ಇಡ್ತೀರಾ. ಹಾಗೆಯೇ ಅದನ್ನು ರಿಸೈಕಲ್ ಮಾಡ್ತಾ ಇರ್ತೀರ. 3 ಬಿನ್ನು 4 ಬಿನ್ನು. ಆದರೆ ಎಲ್ಲ ಬಿನ್ನು ಮಿನಿಮಮ್ 45 ದಿವಸ, 30ರಿಂದ 45 ದಿವಸ ಇರಬೇಕಾಗುತ್ತೆ. ರೂಲ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ಎಲ್ಲ ವೇಸ್ಟನ್ನು ನೀವು ಸಣ್ಣದಾಗಿ ಪೀಸ್ ಮಾಡಿರಬೇಕು. ದೊಡ್ಡದಾಗಿದ್ದರೆ 2, ದೊಡ್ಡದಾಗಿದ್ದರೆ ಕಾಂಪೋಸ್ಟಿಂಗ್ ಕಂಪ್ಲೀಟ್ ಆಗೋದಿಲ್ಲ. ಮೊಟ್ಟೆ, ಮೂಳೆ ಇಂಥದ್ದೆಲ್ಲ ಕಾಂಪೋಸ್ಟ್ ಆಗೋದಿಲ್ಲ. ಮೊಟ್ಟೆದು ಇದನ್ನು ಪೌಡರ್ ಮಾಡಿ ಹಾಕಬೇಕಾಗುತ್ತೆ. ಅದನ್ನು ಕೊನೆಗೆ ಅದು ಹಾಗೇನೇ ಇರುತ್ತೆ, ಅದು ಕಾಂಪೋಸ್ಟ್ ಆಗೋದಿಲ್ಲ. ಇನ್ನೊಂದು, ಇದರಲ್ಲಿ ಫಸ್ಟ್ ಮೆಥಡ್ ಯಾವುದರಲ್ಲಿ ಲಿಕ್ವಿಡ್ ಇರುವಂಥ ಮೆಥಡ್. ನಿಮ್ಗೆ ಯಾರಿಗಾದರೂ ಹುಳ ಸ್ವಲ್ಪ ಹೆದರಿಕೆ ಇದ್ದರೆ ಅದಕ್ಕೆ ಕೈ ಹಾಕೋದು. ಅದರಲ್ಲಿ ಹುಳ ಸಿಕ್ಕಾಪಟ್ಟೆ ಬರುತ್ತೆ, ಯಾಕೆಂದರೆ ಹುಳನೇ ಅದನ್ನು ಕಾಂಪೋಸ್ಟ್ ಮಾಡುತ್ತೆ. ಆ ಹುಳದಿಂದನೇ ಬರುವಂಥ ನೀರು. ಅದೇ 2ನೇ ಮೆಥಡಲ್ಲಿ, ಡ್ರೈ ಮೆಥಡಲ್ಲಿ, ಅದನ್ನು ಸಿಟಿಯಲ್ಲಿ ಮಾಡೋರನ್ನ ನಾನು ನೋಡಿದ್ದೀನಿ. ವೇಸ್ಟನ್ನು ಎಲ್ಲನೂ ಕಲೆಕ್ಟ್ ಮಾಡಿ ಫೈನಾಗಿ ಚಾಪ್ ಮಾಡಿ, ಚಾಪರಲ್ಲಿ ಚಾಪ್ ಮಾಡಿ ಡಬ್ಬದಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ಕ್ಲೋಸ್ ಮಾಡೋದಿಲ್ಲ. ಅಂದರೆ ಅದರಲ್ಲಿರೋ ಲಿಕ್ವಿಡ್ಸ್ ಎಲ್ಲ ಹೋಗಿರುತ್ತೆ. ಮಾರನೇ ದಿವಸ ಅದನ್ನ ತೊಗೊಂಡೋಗಿ ಬಿನ್ನಿಗೆ ಹಾಕ್ತಾರೆ. ಅದರಲ್ಲಿ ಹುಳ ಬರೋದಿಲ್ಲ. ಅಂದರೆ 2ರನ್ನು ಮೇಲ್ಗಡೆ ಟೈಟಾಗಿ ಲಿಡ್ ಹಾಕಿರಬೇಕು. ನಿಮ್ಮದು ಲಿಡ್ ಓಪನ್ ಆಗಿಬಿಟ್ರೆ ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಟೈಟಾಗಿ ಲಿಡ್ ಹಾಕಿದರೆ ವಾಸನೆ ಬರೋದಿಲ್ಲ. ಮತ್ತು ಇಲ್ಲಿಗೆ ನೀವು ಕಾಂಪೋಸ್ಟಿಂಗ್ ಆರ್ಗ್ಯಾನಿಸಮ್ನ ಹಾಕಲೇಬೇಕು. ಕಾಂಪೋಸ್ಟಿಂಗ್ ಆರ್ಗ್ಯಾನಿಸಮ್ ನೀವು ಒಂದು ಸಲ ತೊಗೊಂಡು ಬಂದರೆ ಆ ಹಳೆಯದನ್ನೇ ಪುನಃ ನೀವು ರೀಸೈಕಲ್ ಮಾಡ್ತಾನೆ ಇರಬೇಕು. ಆದರೆ ಒಂದು ಸಲ ನೀವು ತೊಗೊಂಡು ಬಂದು ಹಾಕಬೇಕಾಗುತ್ತೆ. ಅದು ಹೇಗೆ ಹಾಕಬೇಕು? 2 ದಿವಸಕ್ಕೊಂದು ಸಲ ಅಥವಾ 3 ದಿವಸಕ್ಕೊಂದು ಸಲ ಆ ಕಾಂಪೋಸ್ಟ್ ಆರ್ಗ್ಯಾನಿಸಮ್ನ ಮೇಲಿಂದ ಹಾಕಬೇಕಾಗುತ್ತೆ. ಬಿನ್ ಫಿಲ್ ಆದಮೇಲೆ 30ರಿಂದ 45 ದಿವಸ ಅದನ್ನ ಇಡುವಂಥ ಒಂದು
ವ್ಯವಸ್ಥೆ ಬೇಕು. ಅದಕ್ಕಾಗಿ ಈಗೇನು ಮಾಡ್ತಾ ಇದ್ದಾರೆ ಎಂಟರ್ಪ್ರೂನರ್ಸ್ ಏನು ಮಾಡಿದರೆ ಒಂದ್ರ ಮೇಲೆ ಒಂದು ಇಡುವಂಥ ಬಿನ್ಗಳನ್ನು ಮಾಡಿಬಿಟ್ಟಿದ್ದಾರೆ. ಸೊ ಮೇಲಿನ ಬಿನ್ ಫಿಲ್ ಆದಾಗ ಕೆಳಗಡೆ ಇರುತ್ತೆ, ಅದಕ್ಕೆ ಒಂದಕ್ಕೆ ತೂತಿರುತ್ತೆ, ಒಂದಕ್ಕೆ ತೂತಿರೋದಿಲ್ಲ, ಎಲ್ಲ ಇರುತ್ತೆ. ವೇರಿಯಸ್ ಮೆಥಡಾಲಜೀಸ್ ಅಕ್ಕ. ಬಟ್ ಬೇಸಿಕ್ ಫಂಡಮೆಂಟಲ್ ಥಿಂಗ್ ಇದೆ ಅಂದರೆ ರೂಪನಗರದಲ್ಲಿ ಒಂದು ಇಶ್ಯೂ ಇದೆ. ನಮ್ಮಲ್ಲಿ ಇಲಿಗಳು ಬಹಳ ಜಾಸ್ತಿ ಇದೆ. ಅದು ಬಂದು ನಿಮ್ಗೆ ಬಿನ್ನೂ ತಿನ್ನುತ್ತೆ, ಬಿನ್ನೂ ಕಟ್ ಮಾಡಿ ಒಳಗಡೆ ಸೇರುತ್ತೆ. ನೀವು ಅದ್ರ ಮೇಲೆ ಒಂದು ಲೇಯರ್ ಕಾಯಿಲ್ ಪಿತ್ ಹಾಕಿದ್ರೂ ಆ ಕಾಯಿಲ್ ಪಿತ್ತನ್ನು ತೆಗೆದುಬಿಟ್ಟು ಒಳಗಡೆ ಸೇರಿರುತ್ತೆ. ಇದು ನಂದು ಎಕ್ಸ್ಪೀರಿಯನ್ಸ್. ಎಲ್ಲರೂ ತೆಗೆದುಹಾಕುತ್ತೆ. ಸಿಂಪ್ಲೆಸ್ಟ್ ಮೆಥಡ್ ನೀವು ಬಿಟ್ ಮಾಡಿ ಅದರೊಳಗೆ ಹಾಕಿ. ಬಟ್ ಅದರಲ್ಲಿ ಡ್ರೋಸೋಫೈಲ ಬರುತ್ತೆ, ನೊಣ ಬರುತ್ತೆ, ಅದೆಲ್ಲ ನೀವು ಬೇರ್ ಮಾಡ್ಕೋಬೇಕು. ಅದು ಬೇರ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇದೇನಾದ್ರು ಮೆಥಡ್ ಮಾಡಿ. ಅದಕ್ಕೆ ನೀವು ಅದೇ ಥರದ್ದು ಕ್ಯಾನ್ ತಗೊಂಡು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಬೇಡಿ. 3 ಪೇಂಟ್ದು ಡಬ್ಬಗಳಿದ್ರೆ ಸಾಕು. 3 ಅಥವಾ 4 ನಿಮ್ಮ ಮನೆಯಲ್ಲಿ ಎಷ್ಟು ವೇಸ್ಟ್ ಬರುತ್ತೆ 3 ಅಥವಾ 4. ಅದಕ್ಕೆ ಎಲ್ಲರೂ ನೀವು ವೆಟ್ ವೇಸ್ಟನ್ನು ನೀವು ವೆಟ್ಟಾಗಿ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಕೆಳಗಡೆ ಒಂದು ಟ್ಯಾಪ್ ಬೇಕಾಗುತ್ತೆ. ಇಲ್ದಿದ್ರೆ ಟ್ಯಾಪು ಬೇಡ, ಕೆಳಗಡೆ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ತಾ ಹೋಗಿ. ಅದರಲ್ಲಿ ಲಿಕ್ವಿಡ್ ಬರ್ಬೋದು. ಮೊದಲನೇದರಲ್ಲಿ ಲಿಕ್ವಿಡ್ ಬರುತ್ತೆ, ಮತ್ತು ಲಿಕ್ವಿಡ್ ಬರುವಾಗ ಹುಳಾನು ಇರುತ್ತೆ. ಅದನ್ನು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ಯಾಕೆಂದರೆ ಅದ್ರ ಮೇಲ್ಗಡೆ ಫುಲ್ ಬರೀ ಹುಳಾನೇ ಕಾಣುತ್ತೆ, ಇನ್ನೇನು ಕಾಣುತ್ತಿಲ್ಲ, ಬಿಳಿ ಕಲರ್ದು ಹುಳಾನೇ ಕಾಣುತ್ತೆ. ನೆಕ್ಸ್ಟ್ ಇನ್ನೊಂದು, ಈಗ ಇದಕ್ಕೆ ಬಿನ್ಸೇ ಬರ್ತಾ ಇದೆ, ಅರ್ಥ್ ಕಂಪೋಸ್ಟಿಂಗ್. ಹಿಂದೆ ಎಲ್ಲ ನಾವೇನು ಮಾಡ್ತಾ ಇದ್ವಿ, ಅರ್ಥ್ ಕಾಂಪೋಸ್ಟ್ಗೆ ಕೊಡೋದಕ್ಕಿಂತ ಮುಂಚೆ ಅದನ್ನು ಫರ್ಮೆಂಟ್ ಮಾಡಿ ಹಾಕ್ತಾ ಇದ್ವಿ. ಆದರೆ ಈಗಿನ ಬಿನ್ ಸಿಸ್ಟಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಒಂದು 10 ದಿವಸ ನೀವು ಕಾಂಪೋಸ್ಟ್ ಹಾಗೆ ಮಾಡ್ಕೊಳ್ಳಿ. ಅಲ್ಲಿಂದ ಅದರ ಮೇಲೆ ವರ್ಮ್ಸ್ ಬಿಡಿ. ವರ್ಮ್ಸ್ ಬಿಟ್ಟಾದಮೇಲೆ ಅದನ್ನು ಕಂಟಿನ್ಯೂಸ್ ಆಗಿ ನೀವು ಕಂಟಿನ್ಯೂ ಮಾಡ್ತಾನೆ ಇರ್ಬೋದು. ಆದರೆ ಇದು ಹೇಳಿದಷ್ಟು ಸುಲಭ ಆಗ್ತದೆ. ವರ್ಮಿ ಕಾಂಪೋಸ್ಟಿಂಗಲ್ಲಿ ವರ್ಮಿ ವಾಶ್ ಅಂತ ಬರುತ್ತೆ, ಅಂದರೆ ಲಿಕ್ವಿಡ್ ತುಂಬ ಜನರೇಟ್ ಮಾಡುತ್ತೆ. ನಮ್ಮ ಥರನೇ ಅದು ಉಚ್ಚವಾಗಿರುತ್ತೆ. ದಟ್ಸ್ ಅ ವೆರಿ ಗುಡ್ ಥಿಂಗ್ ಫಾರ್ ದ ಪ್ಲಾಂಟ್ಸ್. ವರ್ಮಿ ವಾಶ್ ಇಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಈ ಪ್ಲಾಂಟ್ ಟಾನಿಕ್ಗಿಂತ ಎಕ್ಸ್ಪೆನ್ಸಿವ್ ವರ್ಮಿ ವಾಶ್. ಆದರೆ ವರ್ಮಿ ವಾಶ್ ಆಲ್ಸೋ ಕ್ರಿಯೇಟ್ಸ್ ಪ್ರಾಬ್ಲಮ್ ಇನ್ ದ ಮೆಟೀರಿಯಲ್ ಕಮಿಂಗ್ ಡೌನ್. ಎಲ್ಲ ಒಂಥರ ಮಾಯಿಸ್ಟ್ ಆಗುತ್ತೆ. ಅದರ ಮೇಲೆ ನೀವು ವೇಸ್ಟು ಹಾಕಿದಾಗ ಇನ್ನೂ ಮಾಯಿಸ್ಟ್ ಆಗುತ್ತೆ. ಸೊ ಒಂದೆರಡು ಸಲ ನೀವು ಅದನ್ನು ಓಪನ್ ಆದದ್ದು ಕೆಳಗಡೆ ಇರೋ ಪೋರ್ಗಳನ್ನೆಲ್ಲ ಓಪನ್ ಮಾಡಬೇಕಾಗುತ್ತೆ. ವರ್ಮಿ ವಾಶನ್ನು ನೀವು 1:2 ಡೈಲ್ಯೂಟ್ ಮಾಡಿ ನೀವು ಎಲ್ಲ ಗಿಡಕ್ಕೂ ಹಾಕ್ಬೋದು. ಆ್ಯಂಡ್ ಇಟ್ ಗಿವ್ಸ್ ಅ ವಂಡರ್ಫುಲ್ ರಿಸಲ್ಟ್, ಬ್ಯೂಟಿಫುಲ್ ರಿಸಲ್ಟ್. ಸೊ ಇದಕ್ಕೆ ಈ ಥರ ಆಟೋಮ್ಯಾಟಿಕ್ ಬಿನ್ಸ್ ಬರ್ತಾ ಇದೆ. ಇಲ್ಲ ನೀವೇ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನೀವೇ ಮಾಡ್ಕೊಳ್ಬೋದು. ಒಂದ್ರ ಮೇಲೆ ಒಂದು ಸ್ಪೇಸ್ ಇರುವಾಗೆ ಇಡುವಂಥ ಬಿನ್ಗಳು ಬೇಕು. 3 ಅಥವಾ 4 ಬಿನ್ ಇಟ್ಕೊಳ್ಳಿ. ಕಂಟಿನ್ಯೂಸ್ ಪ್ರಾಸೆಸ್ ಇದು. ಅದ್ರಾಗೆ ಒಂದನ್ನು ಇಟ್ಬಿಟ್ಟು ಇನ್ನೊಂದನ್ನು ಮಾಡಿ ಎಲ್ಲ ಮಾಡಬೇಕಾಗಿಲ್ಲ. ಇದು ಕಂಟಿನ್ಯೂಸ್ ಪ್ರಾಸೆಸ್. ಆದರೆ ಮಧ್ಯದಲ್ಲಿ ನೀವು ಅದನ್ನು ಬ್ಲಾಕ್ ಆದಾಗ ಅದನ್ನು ಸ್ವಲ್ಪ ಸ್ಟರ್ ಮಾಡುವಂಥದ್ದೊಂದು ನೀವು ಕೈ ಹಾಕಿ ಅಂತ, ಇಲ್ಲದಿದ್ದರೆ ಏನಾದರೂ ಒಂದು ಪೋಲ್ ಹಾಕ್ಕೊಂಡು ಸ್ಟರ್ ಮಾಡೋದಕ್ಕೆ ನೀವು ರೆಡಿ ಇರಬೇಕು. ರೆಡಿ ಇದ್ದರೆ ದಿಸ್ ಅ ವೆರಿ ವಂಡರ್ಫುಲ್ ಸಿಸ್ಟಮ್. ನಿಮ್ಮ ಮನೆಯಲ್ಲಿ ಭಾಳ ಸಿಂಪಲಾಗಿ ಮಾಡ್ಬೋದು. ಆದರೆ ಇದರಲ್ಲೂ 2 ಪ್ರಾಬ್ಲಮ್ಸ್ ಇದೆ. ವರ್ಮ್ಸ್ ಆರ್ ವೆರಿ ವೆರಿ ಟೇಸ್ಟಿ. ಇರೋ ಪಕ್ಷಿಗಳೆಲ್ಲ ಬಂದಿರುತ್ತೆ ನಿಮ್ಮ ಮನೆಗೆ, ಇರೋ ಹೆಗ್ಗಣಗಳು ಎಲ್ಲ ಬಂದಿರುತ್ತೆ. ಆ್ಯಂಡ್ ವರ್ಮ್ಸ್ ಹ್ಯಾವ್ ಎ ವಂಡರ್ಫುಲ್ ಸ್ಮೆಲ್. ಹೆಗ್ಗಣ ಮತ್ತು ಮುಂಗುಸಿ ಸುಮಾರು ಒಂದು 500 ಮೀಟರಿಂದನೇ ಹೇಳುತ್ತೆ ಇಲ್ಲಿ ಅಥವಾ ಇದಿದೆ ಅಂತ. 3ನೇದು ಇರುವೆ. ನೀವು ಏನೇ ಟ್ರೈ ಮಾಡಿ ಇರುವೆನ ಮ್ಯಾನೇಜ್ ಮಾಡೋದು ಇದರಲ್ಲಿ ಭಾಳ ಕಷ್ಟ. ಅದಕ್ಕಾಗಿ ಏನು ಹೇಳ್ತೀವಿ, ಕೋಲ್ ಟಾರನ್ನು ಕೆಳಗಡೆಗೂ ಚೆನ್ನಾಗಿ ಮಾಡಿ ಪೇಂಟ್ ಮಾಡಿ, ಈ ಡಬಲ್ ಸೈಡಿಗೂ ಎಲ್ಲದಕ್ಕೂ ಕೋಲ್ ಟಾರ್ ಅಂದರೆ ತಾರನ್ನು ಪೇಂಟ್ ಮಾಡಿ ಅಥವಾ ಆಯಿಲ್ನ ಪೇಂಟ್ ಮಾಡಿ. ಸೊ ದಟ್ ಇರುವೆ ಹೋಗ್ತಾ ಇರುವಾಗ. ಇನ್ಫ್ಯಾಕ್ಟ್ ದಟ್ ಇಸ್ ದ ಫಸ್ಟ್ ಎನಿಮಿ, ಇರುವೆ. ಸೆಕೆಂಡ್ ಈಸ್ ಬರ್ಡ್ಸ್, ಥರ್ಡ್ ಈಸ್ ರಾಡೆಂಟ್. ಇದು
ಅದೇ ಅದರಲ್ಲಿ ಫಸ್ಟ್ ಇದು ಪ್ರಾಡಕ್ಟ್. ಯಾಕೆಂದರೆ ನಿಮ್ಮ ಡಬ್ಬನ ಸಮೇತ ಅದು ಕತ್ತರಿಸ್ಬಿಟ್ಟು ಒಳಗೋಗಿರುತ್ತೆ. ಬೆಳಿಗ್ಗೆ ನೀವು ಚೆನ್ನಾಗಿ ಅಲ್ಲ, ರಾತ್ರಿ ನೀವು ಚೆನ್ನಾಗಿ ಮುಚ್ಚಳ ಹಾಕಿ ಹೋಗಿರ್ತೀರ, ಮಾರನೇ ದಿವಸ ಬೆಳಿಗ್ಗೆ ನೋಡಿದ್ರೆ ಒಂದು ಕಡೆ ಇಷ್ಟಾಗಲೇ ಕಟ್ ಮಾಡಿ ಅದು. ಸೊ ದಿಸ್ ಅ ವಂಡರ್ಫುಲ್ ಸಿಸ್ಟಮ್. ಅದೇ ಇದಿಷ್ಟನ್ನ ನೀವು ಪ್ರೊಟೆಕ್ಟ್ ಮಾಡೋಕ್ಕಾಗುತ್ತೆ ಅಂತಾದರೆ ನೀವು ಮಾಡಿ. ಬಟ್ ಕಾಂಪೋಸ್ಟ್ ವಾಟ್ ಯು ಗೆಟ್ is much better than the first one.